ನ್ಯೂಕ್ಲಿಯರ್ ವೆಪನ್ಗಳಿದ್ದಾವೆ. ಆಪರೇಷನ್ ಬೇಷರತ್ ಫತಾಹ್ ಹೆಸರಿನಲ್ಲಿ ಇರಾನ್ ದಾಳಿ ಮಾಡ್ತಾ ಇದೆ. ಕತಾರ್ನ ಅಲ್ ಉದೈದ್ ಏರ್ಬೇಸ್ನ ಮೇಲೆ ದಾಳಿಯಾಗಿದೆ. ಇದು ಅಮೆರಿಕಾದ ಏರ್ಬೇಸ್. ಇಡೀ ಮಧ್ಯಪ್ರಾಚ್ಯದಲ್ಲಿ ಅತಿ ಹೆಚ್ಚು ಅಮೆರಿಕಾದ ಪಡೆ ಇರುವಂತಹ ಸ್ಥಳ ಇದು. 10,000 ಅಮೆರಿಕ ಸೈನಿಕರ ಪಡೆ ಈ ಏರ್ಬೇಸ್ನಲ್ಲಿದೆ. ಅದನ್ನೇ ಟಾರ್ಗೆಟ್ ಮಾಡಿ ಉಡೀಸ್ ಮಾಡಿದೆ. ಈಗಾಗಲೇ ಅಮೆರಿಕಾದ ಬಳಿ ಹಾಗಾದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ವಾ? GMD, ಥಾಡ್, PAC-3 ಈ ಥರದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಇದ್ದಾವೆ. ಆದರೆ ಅದನ್ನು ಲೆಕ್ಕಿಸದೆ ಅಮೆರಿಕಾದ ವಾಯುನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಚಂದ್ರಮೋಹನ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತು ಹೋಗ್ತಾರೆ. ಚಂದ್ರಮೋಹನ್, ಇರಾನ್ ಈಗಾಗಲೇ ಹೇಳಿತ್ತು ಅಮೆರಿಕ ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನಿರೋದಿಲ್ಲ ಅಂತ ಹೇಳಿತ್ತು. ಆದರೆ ಏನು ಸಾಧ್ಯ ಇರಾನ್ನ ಕೈಯಲ್ಲಿ ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಅಮೆರಿಕಾದ ಏರ್ ಬೇಸ್ಗಳ ಮೇಲೆಯೇ ದಾಳಿ ಮಾಡಿದೆ. ಸಿಚುವೇಶನ್ ಹೇಗಿದೆ ಈಗ? ಹೌದು ವಾಸುದೇವ್, ಈಗ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಇದು ವಿಕೋಪಕ್ಕೂ ಕೂಡ ಹೋಗ್ತಾ ಇದೆ. ಮುಖ್ಯವಾಗಿ ಅಮೆರಿಕ ಇರಾನ್ನ ಮೇಲೆ ದಾಳಿ ನಡೆಸಿದ ಬಳಿಕ ಇರಾನ್ ಕೂಡ ಅಮೆರಿಕದ ಮೇಲೆ ಪ್ರತಿದಾಳಿಯನ್ನು ನಡೆಸ್ತೇವೆ ಮತ್ತು ಇಸ್ರೇಲ್ ಮೇಲೂ ಕೂಡ ಪ್ರತಿದಾಳಿಯನ್ನು ನಡೆಸ್ತೇವೆ. ಎಲ್ಲಿ, ಹೇಗೆ, ಯಾವಾಗ ಪ್ರತಿದಾಳಿ ನಡೆಸಬೇಕು ಅನ್ನೋದನ್ನ ನಾವೇ ನಿರ್ಧಾರ ಮಾಡ್ತೀವಿ ಅಂತೇಳಿ ಇರಾನ್ ಕೂಡ ಹೇಳಿತ್ತು. ಅದೇ ರೀತಿಯಲ್ಲಿ ಈಗ ಇರಾನ್ನ ಸೇನೆಯಿಂದ ಅಮೆರಿಕದ ವಾಯುನೆಲೆಗಳ ಮೇಲೆ ನಡೆದಿದೆ. ನೇರವಾಗಿ ಅಮೆರಿಕದ ಮೇಲೆ ದಾಳಿಯನ್ನ ಇರಾನ್ ನಡೆಸಿಲ್ಲ. ಬದಲಿಗೆ ಮಧ್ಯಪ್ರಾಚ್ಯದಲ್ಲೇ ಬೇರೆ ಬೇರೆ ದೇಶಗಳಲ್ಲಿ ಅಮೆರಿಕದ ವಾಯುನೆಲೆಗಳಿವೆ. ಕತಾರ್ನಲ್ಲಿ ಆಗ್ಬೋದು ಮತ್ತು ಇರಾಕ್ನಲ್ಲಿ ಅಮೆರಿಕದ ವಾಯುನೆಲೆಗಳಿವೆ. ಕತಾರು ಮತ್ತು ಇರಾಕ್ ದೇಶಗಳಲ್ಲಿರುವಂತಹ ಅಮೆರಿಕದ ವಾಯುನೆಲೆಗಳ ಮೇಲೆ ಈಗ ಇರಾನ್ ದಾಳಿಯನ್ನು ನಡೆಸಿದೆ. ಕತಾರ್ನಲ್ಲಿ ಸುಮಾರು 10 ಮಿಸೈಲ್ಗಳಿಂದ ದಾಳಿಯನ್ನು ನಡೆಸಿದೆ. ಇರಾಕ್ನ ಮೇಲೆ 1 ಮಿಸೈಲ್ ದಾಳಿಯನ್ನು ನಡೆಸಿದೆ. ಮುಖ್ಯವಾಗಿ ಇಲ್ಲಿ ಅಮೆರಿಕದ ಯುದ್ಧ ವಿಮಾನಗಳಿವೆ, ಸೈನಿಕರಿದ್ದಾರೆ, ವಾಯುನೆಲೆ ಇದೆ. ಈ ವಾಯುನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಈಗ ಇರಾನ್ ದಾಳಿಯನ್ನು ನಡೆಸಿದೆ. ಅಮೆರಿಕ ಯಾವ ರೀತಿಯಾಗಿ ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ಬಾಂಬ್ಗಳನ್ನ ಹಾಕಿತ್ತು, ಆ ಮಾದರಿನಲ್ಲೇ ನಾವು ಕೂಡ ಮಿಸೈಲ್ಗಳನ್ನ ಅಷ್ಟು ಪ್ರಮಾಣದಲ್ಲಿ ನಾವು ಕೂಡ ಇವತ್ತು ಮಿಸೈಲ್ ದಾಳಿಯನ್ನ ನಡೆಸಿದ್ದೇವೆ ಅಂತೇಳಿ ಇರಾನ್ ಕೂಡ ಹೇಳ್ಕೊಂಡಿದೆ. ಇದರಿಂದಾಗಿ ಈಗ ಮಧ್ಯಪ್ರಾಚ್ಯದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಮುಖ್ಯವಾಗಿ ಈಗ ಇರಾನ್ ನಡೆಸಿದಂತ ಮಿಸೈಲ್ಗಳ ಪೈಕಿ 3 ಮಿಸೈಲ್ಗಳು ಅಲ್ ಉದಾದ್ ಏರ್ಬೇಸ್ ನ ಮೇಲೆ ಇಟ್ಟಾಗಿವೆ. ಆ ಒಂದು ಏರ್ಬೇಸ್ ನ ಮೇಲೆ ಬಂದು ಅಪ್ಪಳಿಸಿವೆ. ಇದರಿಂದಾಗಿ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅನ್ನೋದನ್ನ ಈಗಷ್ಟೇ ಕತಾರ್ ಹೇಳ್ಬೇಕಾಗಿದೆ. ಇನ್ನು ಇರಾಕ್ನಲ್ಲೂ ಕೂಡ 1 ಮಿಸೈಲ್ ಬಂದು ವಾಯುನೆಲೆಗೆ ಅಪ್ಪಳಿಸಿದೆ. ಆದ್ರೆ ಈಗ ಕತಾರ್ನಲ್ಲಿ ಈ ಒಂದು ಇರಾನ್ ನಡೆಸಿದಂತ ಮಿಸೈಲ್ ದಾಳಿಯಿಂದ ಯಾವುದೇ ಸಾವು ನೋವು ಆಗಿಲ್ಲ ಅಂತೇಳಿ ತಕ್ಷಣಕ್ಕೆ ಮಾಹಿತಿಯನ್ನ ನೀಡಲಾಗಿದೆ. ಈಗ ಪ್ರತಿದಾಳಿಯನ್ನ ಇರಾನ್ ಕೂಡ ಆರಂಭಿಸಿದೆ. ಇದನ್ನ ಈಗ ಮತ್ತಷ್ಟು ಕೂಡ ಮುಂದುವರಿಸಬಹುದು, ತೀವ್ರ ಸ್ವರೂಪಕ್ಕೂ ಕೂಡ ಹೋಗ್ಬೋದು. ಮುಖ್ಯವಾಗಿ ಮಿಡ್ಲ್ ಈಸ್ಟ್ ನಲ್ಲಿ 40,000 ಅಮೆರಿಕದ ಸೈನಿಕರಿದ್ದಾರೆ ಮತ್ತು ವಾಯುನೆಲೆ ಇದೆ, ಯುದ್ಧ ವಿಮಾನಗಳಿವೆ. ಇವರನ್ನ ಗುರಿಯಾಗಿಸಿಕೊಂಡು, ಈ ವಾಯುನೆಲೆಗಳನ್ನ ಗುರಿಯಾಗಿಸಿಕೊಂಡೆ ಈಗ ಇರಾನ್ ಕೂಡ ಪ್ರತಿದಾಳಿಯನ್ನ ನಡೆಸ್ತಾ ಇದೆ. ಹೀಗಾಗಿ ಈಗ ಇನ್ನು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈಗ ಭಯ, ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಬಹ್ರೈನ್ನಲ್ಲೂ ಕೂಡ ಸೈರನ್ಗಳು ಆಕ್ಟಿವೇಟ್ ಆಗಿವೆ. ಅಲ್ಲಿ ಜನರನ್ನು ಕೂಡ ಬಂಕರ್ಗಳು ಹೋಗಬೇಕು, ಸೂಕ್ತ ರಕ್ಷಣೆಯನ್ನ ನೀವು ಪಡ್ಕೊಳ್ಬೇಕು ಅಂತೇಳಿ ಸೂಚನೆಯನ್ನ ಜನರಿಗೆ ಕೊಡಲಾಗಿದೆ. ಮತ್ತು ಕತಾರ್ನ ರಾಜಧಾನಿ ದೋಹದಲ್ಲೂ ಕೂಡ ಭಾರಿ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಇದರಿಂದಾಗಿ ದೋಹದ ಜನ ಕೂಡ ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕತಾರ್ ಕೂಡ ಹೇಳಿದೆ, ನಾವು ಅಮೆರಿಕದ ಮಿಸೈಲ್ ಗಳನ್ನ ಇಂಟರ್ಸೆಪ್ಟ್ ಮಾಡಿದ್ದೇವೆ, ಅವುಗಳನ್ನ ಹೊಡೆದುರುಳಿಸಿದ್ದೇವೆ, ಇವುಗಳಿಂದ ಹೆಚ್ಚಿನ ಹಾನಿ ಏನೂ ಆಗಿಲ್ಲ ಮತ್ತು ಸಾವು ನೋವು ಕೂಡ ಸಂಭವಿಸಿಲ್ಲ ಅಂತ ಹೇಳಿದೆ. ಕತಾರು ಕೂಡ ಈಗ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಆಕ್ಟಿವೇಟ್ ಮಾಡಿದೆ ಮತ್ತು ತನ್ನ ಏರ್ ಸ್ಪೇಸಸ್ ಅನ್ನು ಕೂಡ ಬಂದ್ ಮಾಡಿಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಇರಾಕ್ನಲ್ಲೂ ಕೂಡ 1 ಮಿಸೈಲ್ ಅಮೆರಿಕದ ವಾಯುನೆಲೆಗೆ ಬಂದು ಅಪ್ಪಳಿಸಿದೆ, ಹಿಟ್ ಮಾಡಿದೆ. ಇದರಿಂದಾಗಿ ಈಗ ಅಲ್ಲಿ ಇರಾಕ್ನಲ್ಲಿ ಯಾವ್ದಾದ್ರು ಸಾವು ನೋವು ಆಗಿದೆಯಾ ಹೇಗೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿನ ಇರಾಕ್ ನೀಡಬೇಕಾಗುತ್ತೆ. ಈಗ ಮತ್ತೊಂದು ಕಡೆಯಲ್ಲಿ ಈಗ ಇರಾನ್ ಕೂಡ ಪ್ರತಿದಾಳಿಯನ್ನ ನಡೆಸ್ತಾ ಇರೋದ್ರಿಂದಾಗಿ ಈಗ ಅಮೆರಿಕ ಮುಂದೆ ಪರಿಸ್ಥಿತಿನ ಯಾವ ರೀತಿಯಾಗಿ ಎದುರಿಸಬೇಕು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಉನ್ನತಾಧಿಕಾರಿಗಳ ತುರ್ತು ಸಭೆಯನ್ನ ಕರೆದಿದ್ದಾರೆ. ಅಮೆರಿಕದ ವೈಟ್ ಹೌಸ್ ನಲ್ಲಿ ಇರ್ತಕ್ಕಂಥ ಸಿಚುಯೇಷನ್ ರೂಮ್ ನಲ್ಲಿ ಈಗ ಮುಂದಿನ ನಿರ್ಧಾರ ಅಮೆರಿಕದ್ದು ಹೇಗಿರ್ಬೇಕು, ಏನಾಗಿರ್ಬೇಕು ಅನ್ನೋದ್ರ ಬಗ್ಗೆನೇ ಚರ್ಚೆಯನ್ನು ಕೂಡ ಈಗ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ದೇಶದ ಉನ್ನತ ಅಧಿಕಾರಿಗಳೊಂದಿಗೆ, ಡಿಫೆನ್ಸ್ ಮಿನಿಸ್ಟರ್ ಒಂದಿಗೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಗಳೊಂದಿಗೆ ಕೂಡ ಈಗ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಅಮೆರಿಕ ಕೂಡ ಈಗ ಮತ್ತೆ ಇರಾನ್ನ ಮೇಲೆ ದಾಳಿಯನ್ನ, ಮಿಸೈಲ್ ದಾಳಿಗಳನ್ನ ನಡೆಸುತ್ತಾ ಹೇಗೆ ಅನ್ನತಕ್ಕಂಥ ಕುತೂಹಲ ಇದೆ. ಮುಖ್ಯವಾಗಿ ಈಗ ಇದು ದಿನದಿಂದ ದಿನಕ್ಕೆ ಮತ್ತಷ್ಟು ತೀವ್ರ ಸ್ವರೂಪವನ್ನ ಕೂಡ ಪಡ್ಕೊಳ್ತಾ ಇದೆ. ಇದು 3ನೇ ಮಹಾಯುದ್ಧಕ್ಕೆ ಏನಾದ್ರೂ ಕೂಡ ಕಾರಣ ಆಗುತ್ತಾ ಹೇಗೆ ಅನ್ನತಕ್ಕಂಥ ಚರ್ಚೆ ಕೂಡ ಜಗತ್ತಿನಲ್ಲಿ ನಡೀತಾ ಇದೆ. ಇರಾನ್ನ ಪರವಾಗಿ ಏನಾದ್ರೂ ಈಗ ರಷ್ಯಾ ಮತ್ತು ಚೀನಾ ದೇಶಗಳು ರಣರಂಗವನ್ನ ಪ್ರವೇಶವನ್ನ ಮಾಡಿದ್ರೆ 3ನೇ ಮಹಾಯುದ್ಧವೇ ಆಗ್ಬಹುದು. ಆ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಆದ್ರೆ ಸದ್ಯಕ್ಕೆ ರಷ್ಯಾ ಇನ್ನೂ ಕೂಡ ಇರಾನ್ನ ಪರವಾಗಿ ಯುದ್ಧ ಭೂಮಿಯನ್ನ ಪ್ರವೇಶವನ್ನ ಮಾಡಿಲ್ಲ. ನಾವು ಇಸ್ರೇಲ್ನ ವಿರುದ್ಧ ದಾಳಿಯನ್ನ ಯಾಕೆ ನಡೆಸಿಲ್ಲ ಅನ್ನೋದಕ್ಕೂ ಕೂಡ ಡೊನಾಲ್ಡ್ ಟ್ರಂಪ್, ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇಸ್ರೇಲ್ನಲ್ಲಿರ್ತಕ್ಕಂತಹ ಜನರ ಪೈಕಿ 20% ಮಂದಿ ರಷ್ಯಾದ ಭಾಷೆನ ಮಾತನಾಡ್ತಾರೆ. ರಷ್ಯಾದಿಂದ ಹೋದಂತ ಜನ ಇಸ್ರೇಲ್ನಲ್ಲಿ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಕೂಡ ಇದನ್ನ ಪರಿಗಣನೆಗೆ ತೆಗೆದುಕೊಂಡು ಇಸ್ರೇಲ್ ಮೇಲೆ ಯಾವುದೇ ದಾಳಿಯನ್ನ ನಡೆಸಿಲ್ಲ ಅಂತೇಳಿ ವ್ಲಾದಿಮಿರ್ ಪುಟಿನ್ ಅವರು ಕೂಡ ಹೇಳಿದ್ದಾರೆ. ಇನ್ನು ಚೀನಾ ಕೂಡ
ಇರಾನ್ಗೆ ಬೆಂಬಲವನ್ನ ನೀಡ್ತಾ ಇದ್ರು ಕೂಡ ಇರಾನ್ ಪರವಾಗಿ ಈ ಒಂದು ಸಂಘರ್ಷದ ಪರಿಸ್ಥಿತಿನಲ್ಲಿ ಎಂಟ್ರಿ ಆಗಿಲ್ಲ. ಹೀಗಾಗಿ ಈಗ ರಷ್ಯಾ ಮತ್ತು ಚೀನಾ ಮುಂದೆ ಯಾವ ರೀತಿಯಾದಂತಹ ತೀರ್ಮಾನಗಳನ್ನ ತೆಗೆದುಕೊಳ್ತೇವೆ ಅನ್ನೋದ್ರ ಮೇಲೆ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಕ್ಕೆ ಹೋಗುತ್ತಾ ಇಲ್ವಾ ಅನ್ನೋದನ್ನ ಅವಲಂಬಿಸಿದೆ, ನಿರ್ಧಾರವನ್ನು ಕೂಡ ಮಾಡುತ್ತೆ. ಈಗ ಮುಖ್ಯವಾಗಿ ಇರಾನ್ ಸೇನೆ ಕೂಡ ಈ ಒಂದು ಖಂಡಾಂತರ ಕ್ಷಿಪಣಿಗಳನ್ನೇ ಬಳಸಿ ಈಗ ಇರಾಕ್ ಮತ್ತು ಕತಾರ್ನಲ್ಲಿರ್ತಕ್ಕಂತಹ ಅಮೆರಿಕದ ವಾಯುನೆಲೆಗಳ ಮೇಲೆ ದಾಳಿಯನ್ನ ನಡೆಸಿದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.